ನಮಸ್ಕಾರ ರೈತ ಬಾಂಧವರೇ, ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೆಣಸಿನಕಾಯಿ ಬೆಳೆಗಾರರಿಗೆ ಕೀಟಗಳ ಸಮಸ್ಯೆ ದೊಡ್ಡ ಸವಾಲು. ಮುಖ್ಯವಾಗಿ ಮೈಟ್ಸ್ ರಸ ಇರುವ ಕೀಟಗಳು ಬೆಳೆಗಳನ್ನು ಹಾಳು ಮಾಡುತ್ತವೆ. ಈ ಸಮಸ್ಯೆಯನ್ನು ಪರಿಹರಿಸಲು BSF ಪ್ರಿಡೇಟರ್ ಮತ್ತು ಬಾಯರ್ ಸಿಮೆಂಟೋಪ್ರೈಮ್ ಅನ್ನು ಕಾಂಬಿನೇಷನ್ ಸ್ಪ್ರೇಯಿಂಗ್ ಅಥವಾ ಸಿಂಗಲ್ ಸ್ಪ್ರೇಯಿಂಗ್ ಬಳಸುವುದರಿಂದ ಆಗುವ ವಿಶೇಷ ಪ್ರಯೋಜನಗಳನ್ನು ನೋಡೋಣ. BSFನ ಪ್ರಿಡೇಟರ್ ಟೆಕ್ನಿಕಲ್ ನೋಡೋದಾದರೆ ಕ್ಲೋರ್ಫೋನಾರ್ಫಿಯರ್, ಬಾಯರ್ ಕಂಪನಿಯ ಸಿಮೆಂಟೋಪ್ರೈಮ್ ಟೆಕ್ನಿಕಲ್ ನೋಡೋದನ್ನ ಫ್ಲೂಫೈರಡಿಫೆರೋನ್. BSF ಪ್ರಿಡೇಟರ್ ಮತ್ತು ಬಾಯರ್ ಕಂಪನಿಯ ಸಿಮೆಂಟೋಪ್ರೈಮ್ ಮೆಣಸಿನಕಾಯಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಎಲ್ಲ ಪ್ರಮುಖ ಕೀಟಗಳನ್ನು ಈ ಎರಡು ಔಷಧಿಗಳು ಸಮರ್ಥವಾಗಿ ನಿಯಂತ್ರಿಸುತ್ತವೆ. BSF ಪ್ರಿಡೇಟರ್ ಮೈಟ್ಸ್ ಮತ್ತು ರೆಡ್ ಮೈಟ್ಸ್ಗಳನ್ನು ವಿರುದ್ಧ ಅತ್ಯುತ್ತಮ ನಿಯಂತ್ರಣ ನೀಡುತ್ತದೆ. ಮೈಟ್ಸ್ಗಳು ಸಸ್ಯದ ಚಿಗುರನ್ನು ತಿಂದು ಬೆಳವಣಿಗೆಯನ್ನು ಕಡಿಮೆ ಮಾಡಲು ಕಾರಣವಾಗುತ್ತವೆ ಮತ್ತು ಕಾಯಿ ಕೊರಕ ಮರಿಗಳು, ಕಾಯಿ ಮತ್ತು ಎಲೆ ತಿನ್ನುವ ಮರಿಹುಳುಗಳು ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ಮತ್ತು ಬಾಯರ್ ಕಂಪನಿಯ ಸಿಮೆಂಟೋಪ್ರೈಮ್ ಟ್ರಿಪ್ಸ್, ವೈಟ್ ಫ್ಲೈ, ಆಪಿಡ್ಸ್ಗಳ ವಿರುದ್ಧ ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ರಸ ಇರುವ ಕೀಟಗಳ ವಿರುದ್ಧ ವೇಗವಾಗಿ ಮತ್ತು ದೀರ್ಘಕಾಲದಲ್ಲಿ ನಿಯಂತ್ರಣ ನೀಡುತ್ತದೆ. ಒಂದು ಕೀಟನಾಶಕವು ಮರಿ ಮತ್ತು ಮೈಟ್ಸ್ಗಳನ್ನು ನಿಯಂತ್ರಿಸುತ್ತದೆ, ಇನ್ನೊಂದು ರಸ ಇರುವ ಕೀಟಗಳು ನಿಯಂತ್ರಿಸುತ್ತದೆ. ಹೀಗಾಗಿ ಮೆಣಸಿನಕಾಯಿ ಬೆಳೆಗೆ ಸಂಪೂರ್ಣ ರಕ್ಷಣೆ ಸಿಗುತ್ತದೆ. ಮೋಡ್ ಆಫ್ ಆ್ಯಕ್ಷನ್ ಅನ್ನು ನೋಡೋಣ. BSFನ ಪ್ರಿಡೇಟರ್ ಮತ್ತು ಬಾಯರ್ ಕಂಪನಿಯ ಸಿಮೆಂಟೋಪ್ರೈಮ್ನನ್ನು ಎರಡು ರೀತಿಯಲ್ಲಿ ಬಳಸುವುದರಿಂದ ಕೀಟಗಳು ಯಾವುದಕ್ಕೂ ಪ್ರತಿನಿರೋಧಕ ಶಕ್ತಿಯನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವೈರಸ್ ರೋಗಗಳ ತಡೆಗಟ್ಟುವಿಕೆ. ಮೆಣಸಿನಕಾಯಿಯಲ್ಲಿ ವೈಟ್ ಫ್ಲೈ ಮತ್ತು ಥ್ರಿಪ್ಸ್ನಂತಹ ರಸ ಇರುವ ಕೀಟಗಳು ಎಲೆ ಸುರಳಿ ರೋಗದಂತಹ ವೈರಸ್ ರೋಗಗಳನ್ನು ಹರಡಿಸುತ್ತವೆ. ಸಿಮೆಂಟೋಪ್ರೈಮ್ ಕೀಟಗಳು ಗಿಡದ ರಸ ಹೀರುವುದನ್ನು ತಕ್ಷಣ ನಿಲ್ಲಿಸುತ್ತದೆ. ಇದಕ್ಕಾಗಿ ಕೀಟಗಳು ವೈರಸ್ಸನ್ನು ಆರೋಗ್ಯಕರ ಗಿಡಗಳಿಂದ ವರ್ಗಾಯಿಸುವುದು ತಡೆಯುತ್ತದೆ. ಹೀಗಾಗಿ ಕೀಟ ನಿಯಂತ್ರಣದ ಜೊತೆಗೆ ಪರೋಕ್ಷವಾಗಿ ವೈರಸ್ ರೋಗಗಳು ಹರಡುವುದನ್ನು ತಡೆಯಬಹುದು. ಗಿಡದ ಆರೋಗ್ಯ ಮತ್ತು ಇಳುವರಿ ಸುಧಾರಿಸುತ್ತದೆ. ಸಿಮೆಂಟೋಪ್ರೈಮ್ನನ್ನು ಬಳಸುವುದರಿಂದ ಎಲೆಯ ಕೆಳಭಾಗದಲ್ಲಿ ಅಡಗಿರುವ ಮೈಟ್ಸ್ ಮತ್ತು ಟ್ರಿಪ್ಸ್ ನಿಯಂತ್ರಣಕ್ಕೆ ಬರುತ್ತವೆ. ಹೊಸದಾಗಿ ಬರುವ ಚಿಗುರುಗಳಿಗೂ ರಕ್ಷಣೆ ಸಿಗುತ್ತದೆ. ಕೀಟಗಳ ಒತ್ತಡ ಕಡಿಮೆಯಾದಾಗ ಗಿಡಗಳು ಆರೋಗ್ಯಕರವಾಗಿ ಬೆಳೆದು ಎಲೆಗಳು ಹಸಿರಾಗಿದ್ದು ಹೂ ಮತ್ತು ಕಾಯಿ ಕಟ್ಟುವ ಪ್ರಮಾಣ ಹೆಚ್ಚಿಸುತ್ತದೆ. ಅಂತಿಮವಾಗಿ ಮೆಣಸಿನಕಾಯಿಯಲ್ಲಿ ಇಳುವರಿ ಹೆಚ್ಚಾಗುತ್ತದೆ. BSF ಪ್ರಿಡೇಟರ್ ಅನ್ನು ಮತ್ತು ಸಿಮೆಂಟೋಪ್ರೈಮ್ನನ್ನು ಬಳಸುವ ಬೆಳೆಗಳು ನೋಡೋದಾದರೆ ಮೆಣಸಿನಕಾಯಿ, ಬದನೆಕಾಯಿ, ಹತ್ತಿ, ತೊಗರಿ, ಸೋಯಾಬೀನ್, ಇತರೆ ತರಕಾರಿ ಬೆಳೆಗಳಲ್ಲಿ ಬಳಸಬಹುದು. ಡೋಸೇಜ್ ಪ್ರಮಾಣ ನೋಡೋಣ. BSF ಪ್ರಿಡೇಟರನ್ನು ಪ್ರತಿ ಎಕರೆಗೆ 125 ml ರಿಂದ 170 ml ವರೆಗೆ ಬೆಳೆದ ಮತ್ತು ಕೀಟದ ತೀವ್ರತೆಯನ್ನು ಅವಲಂಬಿಸಿ ಸಿಂಪಡಿಸಬೇಕು. ಬಾಯರ್ ಕಂಪನಿಯ ಸಿಮೆಂಟೋಪ್ರೈಮ್ನನ್ನು ಪ್ರತಿ ಎಕರೆಗೆ 250 ರಿಂದ 500 ml ವರೆಗೆ ಬೆಳೆಯ ಆಧಾರದ ಮೇಲೆ ಸಿಂಪಡಿಸಬೇಕು. ಮೆಣಸಿನಕಾಯಿ ಬೆಳೆಗಾರರು ಇದರ ಜೊತೆಗೆ ನೀವು ಗ್ರೋತ್ ಪ್ರಮೋಟರ್ಗಳನ್ನು ಕೂಡ ಬಳಸಬಹುದು. ಇದರಿಂದ ನೀವು ಇನ್ನೂ ಹೆಚ್ಚು ರಿಸಲ್ಟನ್ನು ನೋಡಬಹುದು. ಇಂತಹ ಕಾಂಬಿನೇಷನ್ ಸ್ಪ್ರೇಯಿಂಗ್ಗಳ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬರಲಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.